ದಾರಿಯುದ್ದಕ್ಕೂ ಜನಸಾಗರ, ಎಲ್ಲರ ಬಾಯಲು ಒಂದೇ ಉದ್ಗಾರ. ಕೊಡವರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡಿ ವಸ್ತ್ರ ಸಂಹಿತೆ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಹಳೆ ತಮ್ಮ ಅಸ್ತಿತ್ವಕ್ಕಾಗಿ ಕೊಡವರು ಬೀದಿಗಿಳಿದಿದ್ರು. ಬೃಹತ್ ಪಾದಯಾತ್ರೆ ಮಾಡಿ ರಣ ಕಹಳೆ ಮೊಳಗಿಸಿದ್ರು. ಬಿಸಿಲನ್ನು ಲೆಕ್ಕಿಸದೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಿದ್ರು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಹೆಜ್ಜೆ ಹಾಕಿ ಸಮರ ಸಾರಿದ್ರು. ಕೊನೆಗೂ ಕೊಡವರ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಕೊಡವಾಮೆ ಬಾಳೋ ಬೆಳಕಾಯ್ತು. ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಳೆದ 1.5 ತಿಂಗಳಿನಿಂದ ವಸ್ತ್ರ ಸಂಹಿತೆ ವಿವಾದ ಭುಗಿಲೆದ್ದಿತ್ತು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಇದು ಅರೆಭಾಷೆಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಸಾಕ್ಷಿಯಾಗಿತ್ತು. ಬಳಿಕ ಕೊಡವರು ತಮ್ಮ ಅಸ್ತಿತ್ವ ಸಂಸ್ಕೃತಿ ಉಳಿವಿಗಾಗಿ ಬೃಹತ್ ಪಾದಯಾತ್ರೆ ಮಾಡಿದ್ರು. ಕಾನೂನು ಹೋರಾಟವನ್ನೂ ಮಾಡಿದ್ರು. ಕೊನೆಗೂ ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ಸಂಹಿತೆ ವಿವಾದ ಬಗೆಹರಿಸುವಂತೆ ಮಡಿಕೇರಿಯ ಸಿಎ ಸಂಜು ಎಂಬುವರು ಹೈಕೋರ್ಟ್ ಕದ ತಟ್ಟಿದ್ರು. ಆದ್ರಿಂದು ಘನ ನ್ಯಾಯಾಲಯ ಮಧ್ಯಂತರ ಆದೇಶವನ್ನ ಹೊರಡಿಸಿದ್ದು, ಕೊಡವರು ಹಾಗೂ ಕೊಡವರ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಾಲಯ ಪ್ರವೇಶ ಮಾಡಬಹುದು ಎಂದಿದೆ. ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಅಲ್ಲಿ ಒಂದು ಮಧ್ಯಂತರ ಆದೇಶವನ್ನ ನೀಡಿದ್ದಾರೆ. ಅದು ನಮ್ಮ ಫೇವರ್ ಆಗಿ ಬಂದಿದೆ ಅಂತ ಹೇಳೋದು ನಮಗೆ ಬಹಳ ಸಂತೋಷದ ವಿಷಯ. ಯಾಕೆಂದರೆ ಒಬ್ಬ ಜನಾಂಗ ಅವನ ಉಡುಗೆ ತೊಡುಗೆ ಅವನು ಎಲ್ಲಿ ಬೇಕಾದ್ರೆ ಹಾಕುವಂಥ ಅಧಿಕಾರ ಅವನಿಗೆ ಇದೆ. ಪೂರ್ವಕಾಲದಿಂದ ಬಂದಂಥದ್ದು. ಅವರ ಜನಾಂಗದಕ್ಕೆ ನಾವು ಹಾಕಬಾರ್ದು ಅಂತ ಖಂಡಿತ ಹೇಳೋದಿಲ್ಲ. ಒಟ್ನಲ್ಲಿ ಕೊಡವರ ಹೋರಾಟಕ್ಕೆ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ನೀಡಿದೆ. ಮೊದಲ ಹಂತದ ಜಯ ಸಿಕ್ಕಿದೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ದಾರಿಯುದ್ದಕ್ಕೂ ಜನಸಾಗರ, ಎಲ್ಲರ ಬಾಯಲು ಒಂದೇ ಉದ್ಗಾರ. ಕೊಡವರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡಿ ವಸ್ತ್ರ ಸಂಹಿತೆ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಹಳೆ ತಮ್ಮ ಅಸ್ತಿತ್ವಕ್ಕಾಗಿ ಕೊಡವರು ಬೀದಿಗಿಳಿದಿದ್ರು. ಬೃಹತ್ ಪಾದಯಾತ್ರೆ ಮಾಡಿ ರಣ ಕಹಳೆ ಮೊಳಗಿಸಿದ್ರು. ಬಿಸಿಲನ್ನು ಲೆಕ್ಕಿಸದೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಿದ್ರು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಹೆಜ್ಜೆ ಹಾಕಿ ಸಮರ ಸಾರಿದ್ರು. ಕೊನೆಗೂ ಕೊಡವರ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಕೊಡವಾಮೆ ಬಾಳೋ ಬೆಳಕಾಯ್ತು. ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಳೆದ 1.5 ತಿಂಗಳಿನಿಂದ ವಸ್ತ್ರ ಸಂಹಿತೆ ವಿವಾದ ಭುಗಿಲೆದ್ದಿತ್ತು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಇದು ಅರೆಭಾಷೆಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಸಾಕ್ಷಿಯಾಗಿತ್ತು. ಬಳಿಕ ಕೊಡವರು ತಮ್ಮ ಅಸ್ತಿತ್ವ ಸಂಸ್ಕೃತಿ ಉಳಿವಿಗಾಗಿ ಬೃಹತ್ ಪಾದಯಾತ್ರೆ ಮಾಡಿದ್ರು. ಕಾನೂನು ಹೋರಾಟವನ್ನೂ ಮಾಡಿದ್ರು. ಕೊನೆಗೂ ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ಸಂಹಿತೆ ವಿವಾದ ಬಗೆಹರಿಸುವಂತೆ ಮಡಿಕೇರಿಯ ಸಿಎ ಸಂಜು ಎಂಬುವರು ಹೈಕೋರ್ಟ್ ಕದ ತಟ್ಟಿದ್ರು. ಆದ್ರಿಂದು ಘನ ನ್ಯಾಯಾಲಯ ಮಧ್ಯಂತರ ಆದೇಶವನ್ನ ಹೊರಡಿಸಿದ್ದು, ಕೊಡವರು ಹಾಗೂ ಕೊಡವರ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಾಲಯ ಪ್ರವೇಶ ಮಾಡಬಹುದು ಎಂದಿದೆ. ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಅಲ್ಲಿ ಒಂದು ಮಧ್ಯಂತರ ಆದೇಶವನ್ನ ನೀಡಿದ್ದಾರೆ. ಅದು ನಮ್ಮ ಫೇವರ್ ಆಗಿ ಬಂದಿದೆ ಅಂತ ಹೇಳೋದು ನಮಗೆ ಬಹಳ ಸಂತೋಷದ ವಿಷಯ. ಯಾಕೆಂದರೆ ಒಬ್ಬ ಜನಾಂಗ ಅವನ ಉಡುಗೆ ತೊಡುಗೆ ಅವನು ಎಲ್ಲಿ ಬೇಕಾದ್ರೆ ಹಾಕುವಂಥ ಅಧಿಕಾರ ಅವನಿಗೆ ಇದೆ. ಪೂರ್ವಕಾಲದಿಂದ ಬಂದಂಥದ್ದು. ಅವರ ಜನಾಂಗದಕ್ಕೆ ನಾವು ಹಾಕಬಾರ್ದು ಅಂತ ಖಂಡಿತ ಹೇಳೋದಿಲ್ಲ. ಒಟ್ನಲ್ಲಿ ಕೊಡವರ ಹೋರಾಟಕ್ಕೆ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ನೀಡಿದೆ. ಮೊದಲ ಹಂತದ ಜಯ ಸಿಕ್ಕಿದೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ದಾರಿಯುದ್ದಕ್ಕೂ ಜನಸಾಗರ, ಎಲ್ಲರ ಬಾಯಲು ಒಂದೇ ಉದ್ಗಾರ.
ಕೊಡವರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡಿ ವಸ್ತ್ರ ಸಂಹಿತೆ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಹಳೆ ತಮ್ಮ ಅಸ್ತಿತ್ವಕ್ಕಾಗಿ ಕೊಡವರು ಬೀದಿಗಿಳಿದಿದ್ರು. ಬೃಹತ್ ಪಾದಯಾತ್ರೆ ಮಾಡಿ ರಣ ಕಹಳೆ ಮೊಳಗಿಸಿದ್ರು. ಬಿಸಿಲನ್ನು ಲೆಕ್ಕಿಸದೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಿದ್ರು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಹೆಜ್ಜೆ ಹಾಕಿ ಸಮರ ಸಾರಿದ್ರು. ಕೊನೆಗೂ ಕೊಡವರ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಕೊಡವಾಮೆ ಬಾಳೋ ಬೆಳಕಾಯ್ತು. ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಳೆದ 1.5 ತಿಂಗಳಿನಿಂದ ವಸ್ತ್ರ ಸಂಹಿತೆ ವಿವಾದ ಭುಗಿಲೆದ್ದಿತ್ತು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಇದು ಅರೆಭಾಷೆಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಸಾಕ್ಷಿಯಾಗಿತ್ತು. ಬಳಿಕ ಕೊಡವರು ತಮ್ಮ ಅಸ್ತಿತ್ವ ಸಂಸ್ಕೃತಿ ಉಳಿವಿಗಾಗಿ ಬೃಹತ್ ಪಾದಯಾತ್ರೆ ಮಾಡಿದ್ರು. ಕಾನೂನು ಹೋರಾಟವನ್ನೂ ಮಾಡಿದ್ರು. ಕೊನೆಗೂ ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ಸಂಹಿತೆ ವಿವಾದ ಬಗೆಹರಿಸುವಂತೆ ಮಡಿಕೇರಿಯ ಸಿಎ ಸಂಜು ಎಂಬುವರು ಹೈಕೋರ್ಟ್ ಕದ ತಟ್ಟಿದ್ರು. ಆದ್ರಿಂದು ಘನ ನ್ಯಾಯಾಲಯ ಮಧ್ಯಂತರ ಆದೇಶವನ್ನ ಹೊರಡಿಸಿದ್ದು, ಕೊಡವರು ಹಾಗೂ ಕೊಡವರ ಭಾಷಿಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಾಲಯ ಪ್ರವೇಶ ಮಾಡಬಹುದು ಎಂದಿದೆ. ಹೈಕೋರ್ಟಿಗೆ ಹೋಗಿ ಹೈಕೋರ್ಟಲ್ಲಿ ಒಂದು ಮಧ್ಯಂತರ ಆದೇಶವನ್ನು ನೀಡಿದ್ದಾರೆ. ಅದು ನಮ್ಮ ಫೇವರ್ ಆಗಿ ಬಂದಿದೆ ಅಂತ ಹೇಳೋದು ನಮಗೆ ಭಾಳ ಸಂತೋಷದ ವಿಷಯ. ಯಾಕೆಂದರೆ ಒಬ್ಬ ಜನಾಂಗ ಅವನ ಉಡುಗೆ ತೊಡುಗೆ ಅವನು ಎಲ್ಲಿ ಬೇಕಾದ್ರೆ ಹಾಕುವಂಥ ಅಧಿಕಾರ ಅವನಿಗೆ ಇದೆ. ಪೂರ್ವಕಾಲದಿಂದ ಬಂದಂಥದ್ದು. ಅವರ ಜನಾಂಗದಕ್ಕೆ ನಾವು ಹಾಕಬಾರ್ದು ಅಂತ ಖಂಡಿತ ಹೇಳೋದಿಲ್ಲ. ಒಟ್ನಲ್ಲಿ ಕೊಡವರ ಹೋರಾಟಕ್ಕೆ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ನೀಡಿದೆ. ಮೊದಲ ಹಂತದ ಜಯ ಸಿಕ್ಕಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ದಾರಿಯುದ್ದಕ್ಕೂ ಜನಸಾಗರ, ಎಲ್ಲರ ಬಾಯಲು ಒಂದೇ ಉದ್ಗಾರ. ಕೊಡವರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನ್ಯಾಯಾಲಯ ಮಧ್ಯೆ ಪ್ರವೇಶ ಮಾಡಿ ವಸ್ತ್ರ ಸಂಹಿತೆ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಹಳೆ ತಮ್ಮ ಅಸ್ತಿತ್ವಕ್ಕಾಗಿ ಕೊಡವರು ಬೀದಿಗಿಳಿದಿದ್ರು. ಬೃಹತ್ ಪಾದಯಾತ್ರೆ ಮಾಡಿ ರಣ ಕಹಳೆ ಮೊಳಗಿಸಿದ್ರು. ಬಿಸಿಲನ್ನು ಲೆಕ್ಕಿಸದೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಿದ್ರು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಹೆಜ್ಜೆ ಹಾಕಿ ಸಮರ ಸಾರಿದ್ರು. ಕೊನೆಗೂ ಕೊಡವರ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಸ್ತ್ರ ವಿವಾದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಕೊಡವಾಮೆ ಬಾಳೋ ಬೆಳಕಾಯ್ತು. ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಕಳೆದ 1.5 ತಿಂಗಳಿನಿಂದ ವಸ್ತ್ರ ಸಂಹಿತೆ ವಿವಾದ ಭುಗಿಲೆದ್ದಿತ್ತು. ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿಪಡಿಸಿದ್ರು. ಇದು ಅರೆಭಾಷೆಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಸಾಕ್ಷಿಯಾಗಿತ್ತು. ಬಳಿಕ ಕೊಡವರು ತಮ್ಮ ಅಸ್ತಿತ್ವ ಸಂಸ್ಕೃತಿ ಉಳಿವಿಗಾಗಿ ಬೃಹತ್ ಪಾದಯಾತ್ರೆ ಮಾಡಿದ್ರು. ಕಾನೂನು ಹೋರಾಟವನ್ನೂ ಮಾಡಿದ್ರು. ಕೊನೆಗೂ ಕೊಡವರ ಹೋರಾಟಕ್ಕೆ ಜಯ ಸಿಕ್ಕಿದೆ.